ಸಾರಿ ಸರ್. ಆ ಬ್ರಿಟಿಷ್ನವ್ರು ಬಿಟ್ಟವ್ರೆ ಒಳ್ಳೆ ಮಾತು ಸಾರಿ ಅಲ್ಲ. ಮಾಡೋ ತಪ್ಪಲ್ಲ ಮಾಡ್ಬಿಟ್ಟು ಸಾರಿ ಹೇಳಿದ್ರೆ ಆಯ್ತಾ? ಯುನೋ ಸಾರಿ ವೋಂಟ್ ಮೇಕ್ ಎ ಡೆಡ್ ಮ್ಯಾನ್ ಅಲೈವ್. ಐ ನೋ ಇಟ್ ಸರ್. ನಿಜವಾಗ್ಲೂ ಸಾರಿ ಸರ್. ನಾ ಕಲ್ಲು ಹೊಡೆದಿದ್ದ ಬ್ರಿಟಿಷ್ನವ್ನ ಟೋಪಿಗೆ ಸಡನ್ ಆಗಿ ನೀವು ಅಡ್ಡ ಬಂದ್ಬಿಟ್ರಿ. ಇಲ್ಲಾಂದ್ರೆ ಎಷ್ಟೊತ್ತಿಗೆ ಆ ಬ್ರಿಟಿಷ್ನವ್ನ ಟೋಪಿ ಹಾರೋಗ್ತಿತ್ತು. ಆ ಬ್ರಿಟಿಷ್ನವ್ರ ಮೇಲಿರೋ ಕೋಪನ ಈ ಬಡಪಾಯಿ ಮೇಲೆ ತೋರಿಸ್ಬೋದಾ? ಆ ವೇಷದಲ್ಲಿರೋನು ನಮ್ ಇಂಡಿಯನ್ ತಾನೆ? ಗೊತ್ತು ಸರ್, ಅದಕ್ಕೆ ಅವ್ನ್ ಟೋಪಿಗ್ ಗುರಿ ಇಟ್ಟಿದ್ದು. ಹಾ ತಗಿ ₹1 ತಗಿ. ಯಾಕೋ ₹1? ಇವ್ನ್ ಬೆಟ್ನಲ್ಲಿ ಸೋದ್ಬಿಟ್ಟ. ಆಹಾ ನಾನ್ ಕೊಡಲ್ಲ. ಇವ್ರ ಅಡ್ಡ ಬಂದಿದ್ದಕ್ಕೆ ತಾನೆ ನನ್ ಗುರಿ ತಪ್ಪಿದ್ದು. ನನ್ ಗುರಿ ಯಾವತ್ತೂ ತಪ್ಪಲ್ಲ. ಇವಾಗ ನೋಡ್ವಾ ₹2 ಬೆಟ್ಟ 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 ಹೇಳು. ಬೆಟ್ಟು ಬೆಟ್ಟ 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 ಹೇಳು. ಆಯ್ತು ಬೆಟ್. ನಾನಿನ್ ಪ್ರಶ್ನೆಗೆ ಉತ್ತರ ಕೊಟ್ರೆ ನೀ ನನಗೇನ್ ಕೊಡ್ತೀಯಾ? ನನ್ನ ಹತ್ರ ಐಸ್ ಕ್ರೀಮ್ ಕೇಳೋದೇ ಇಲ್ಲ. ಓಕೆ, ಅದೆಲ್ಲ ಏನು ಬೇಕಾಗಿಲ್ಲ. ಪ್ರಶ್ನೆ ಕೇಳು. ವರ್ಲ್ಡ್ ನಲ್ಲಿ ಡೇಂಜರ್ ಸಿಟಿ ಯಾವುದು? ಮೆಕ್ಸಿಕೋ? ನೋ. ಬಾಗ್ದಾದ್? ನೋ ನೋ. ಬ್ಯಾಂಗ್ಳೂರ್. ಅಯ್ಯೋ ದಟ್ ಪಪ್ಪ. ವರ್ಲ್ಡ್ ನಲ್ಲಿ ಡೇಂಜರ್ ಸಿಟಿ ಎಲೆಕ್ಟ್ರಿಸಿಟಿ. ಹೌದೌದು ಮರ್ತೇ ಹೋಗಿತ್ತು. ನೆಕ್ಸ್ಟ್ ಕ್ವಶನ್. ಎಲ್ಲಿ ಎಲ್ಲಿ ಐಸ್ ಕ್ರೀಮ್ ಬರ್ಲಿ, ಐಸ್ ಕ್ರೀಮ್ ಬರ್ಲಿ, ಬೇಗ ಬೇಗ. ಆಯ್ತು. ಎಲ್ಲಿ ಕೊಡು ಕೊಡು ಕೊಡು. ಟೇಕ್ ಇಟ್. ಪಾಪ ಸೆಕೆಂಡ್ ಕ್ವಶನ್. ಎಲ್ಲ ಜಾಮು ತಿನ್ಬೋದು, ಒಂದ್ ಜಾಮ್ ಮಾತ್ರ ತಿನ್ನಕ್ಕಾಗಲ್ಲ. ಯಾವ್ದದು? ಚಿಲ್ಲಿ ಜಾಮ್. ಅಯ್ಯೋ ಪೆದ್ದು, ಚಿಲ್ಲಿ ಸಾಸ್ ತಿನ್ನಲ್ವಾ? ಮತ್ತೆ ಯಾವ ಜಾಮು? ಟ್ರಾಫಿಕ್ ಜಾಮ್. ಯಾರಾದ್ರೂ ಟ್ರಾಫಿಕ್ ಜಾಮ್ ನ ತಿನ್ನಕ್ಕಾಗತ್ತಾ? ಹಾ ಬರ್ಲಿ ಬರ್ಲಿ, ಐಸ್ ಕ್ರೀಮ್ ಬರ್ಲಿ. ತಗೋ ವೆನಿಲಾ ಫ್ಲೇವರ್, ಸರಿನಾ? ಒನ್ ಮೋರ್ ಕ್ವೆಶ್ಚನ್ ಪಾಪ. ಬೇಡ ಪುಟ್ಟ, ನಾ ಸೋಲ್ತೇನೆ ಇರ್ತೀನಿ. ನೋ ಮೋರ್ ಕ್ವೆಶ್ಚನ್ಸ್, ಓಕೆ? ಐಸ್ ಕ್ರೀಮ್ ಬೇಡ, ಸುಮ್ನೆ ಕೇಳ್ತೀನಿ ಪಾಪ. ಆಲ್ ರೈಟ್, ಕೇಳು. ಏನ್ ಕ್ವಶನ್? ಮತ್ತೆ ಬೆಟ್ಟ. ಇನ್ನೇನ್ ಮಾಡಿ ನಿನ್ ಮಗಳ ಜೊತೆಲೆ? ಏನು ನಿನ್ ಮಗಳ ಬರ್ತ್ಡೇಗೆ ಇಡೀ ಬೆಂಗಳೂರು ಸಿಟಿನ ಕರೆದ್ಬಿಟ್ಟ? ನಾವ್ ಫ್ರೆಂಡ್ಸ್ ಕರೆಯೋದೇ ವರ್ಷಕ್ಕೆ ಒಂದ್ಸರಿ, ಚುಮ್ಮಿ ಬರ್ತಡೆಗೆ. ಒಬ್ಬರನ್ನ ಕರೆದು ಒಬ್ಬರನ್ನ ಬಿಡಕ್ಕಾಗತ್ತೆ ಹೇಳಿ? ಅದು ಯಾರನ್ನ ಕರಿತೀಯೋ ಯಾರನ್ನ ಬಿಡ್ತೀಯೋ. ತಗೋ, ನನ್ ಬಡ್ಜೆಟ್ ಎಷ್ಟು, ಅದ್ ಹೇಗೆ ಮ್ಯಾನೇಜ್ ಮಾಡ್ತೀಯೋ ಅದ್ ನಿಮ್ಗೆ ಸೇರಿದ್. ನೀವೇನು ಹೆದರ್ಕೋಬೇಡಿ, ನಿಮ್ ಬಡ್ಜೆಟ್ ಅಂತೂ ಮೀರಲ್ಲ. ಥ್ಯಾಂಕ್ ಯು ಸ್ವೀಟರ್. ಪುಟ್ಟಿನ ಕರ್ಕೊಂಡು ಮನೆಗೆ ಹೋಗು. ನಾ ಚುಮ್ಮಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ತಗೊಂಬರ್ತೀನಿ. ಓಕೆ ಬಾಯ್ ಪಾಪ. ಬಾಯ್. ಮನುಷ್ಯ, ಡೋಂಟ್ ಮೂವ್, ಸ್ಟಾಪ್. ನಿನಗೆ ನಿನ್ ಹೆಂಡತಿ ಮಗು ಜೀವಂತವಾಗಿ ಬೇಕಿದ್ರೆ ಆಚೆ ಈಚೆ ನೋಡ್ದೆ ಬಾ. ಕಮ್ ಆನ್, ಮೂವ್. ಐ ಸೇ ಮೂವ್, ಮೂವ್. Come on, get on. Out. Out. Move. I say move. Come on, move. 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 Hi. ಅವ್ನ್ ಯಾಕೆ ಹೊಡಿತಿದ್ದೀರಾ? ಮತ್ತೆ ನನ್ನ ಗನ್ ಪಾಡ್ಲಿ ಕರ್ಕೊಂಡ್ ಬರ್ತಾನೆ. ಮನುಷ್ಯ, ನಿನ್ಗೇನು ಆಗಿಲ್ಲ ತಾನೆ? ಚುಮ್ಮಿಯಲ್ಲಿ ಇವ್ನ ಅವ್ನ್ ಯಾರು ಅಂತ ತಿಳ್ಕೊಂಡಿದ್ದೀರಾ? ಯಾರು? ನಾನ್ ಅವಾಗ ಹೇಳ್ತಿರ್ಲಿಲ್ವಾ, ಡೆಲ್ಲಿಲಿ ಅರವಿಂದ್ ಅಂತ. ಅರವಿಂದ್? He's my cousin, Anand. He's not only my cousin, my classmate, my well-wisher, my guide. ಅಷ್ಟು ಮಾತ್ರ ಅಲ್ಲ, he's gem of a person. I'm sorry, Mr. Arvind. Nice meeting you. ಓ, ಇದೇನ್ ಕೈಯ ಕಬ್ಣನ? ಇನ್ನೊಂದು ಏಟೇನಾದ್ರೂ ಬಿದ್ದಿದ್ರೆ ಅಷ್ಟೇ. ಹೊಡಿಬೇಕಾದ್ರೆ ಈ ಕೈ ಕಬ್ಣಾನೆ, ಪ್ರೀತಿಯಿಂದ ಕೊಡ್ಬೇಕಾದ್ರೆ ಹೂ. ಪರವಾಗಿಲ್ಲ, ಕೊಡಿ. ಪ್ಲೆಷರ್ ಇಸ್ ಮೈನ್. ಬ್ಯಾಂಗ್ಳೂರ್ಗ್ ಬಂದ್ ಕೂಡ್ಲೆ ಇವಳಿಗೆ ಮದ್ವೆ ಆಯ್ತು ಅಂತ ಗೊತ್ತಾಯ್ತು. ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ನಿಮ್ ಮನೆ ಕಂಡು ಹಿಡಿದಿದ್ದೀನಿ, ಗೊತ್ತಾ? ವಾಟ್ ಅರವಿಂದ್, ನನ್ ಗಂಡಂಗ್ ಶಾಕ್ ಕೊಡ್ತೀನಿ ಅಂತ ಹೇಳಿ
ಇದ ನೀನ್ ಮಾಡ್ಕೊಂಡಿದ್ದು? ದಟ್ಸ್ ಎ ಥ್ರಿಲ್. ಅದ್ ಸರಿ ಮನುಷ್ಯ, ಬರ್ತ್ಡೇಗೆ ಅಂತ ಮನೇಲಿ ಎಲ್ಲಾರು ಕರೆದ್ಬಿಟ್ಟು ನನಗೂ ಹೇಳಿದೆ ನೀನಿಲ್ಲಿ. ಓ ಅದಾ, ಒಳಗ್ ಬನ್ನಿ ಗೊತ್ತಾಗತ್ತೆ. ಕಮ್. ಮನುಷ್ಯ ಏನಿದೆಲ್ಲ? ನಾ ಕೊಟ್ಟಿದ್ರಲ್ಲಿ ಇದೆಲ್ಲ ಹೇಗೆ ಸಾಧ್ಯವಾಯ್ತು? ಅಯ್ಯೋ, ಈ ಅರೇಂಜ್ಮೆಂಟ್ಸ್ ಎಲ್ಲ ಅರವಿಂದೆ. ಚುಮ್ಮಿ ಬರ್ತಡೆ ಅಂತ ಗೊತ್ತಾದ ತಕ್ಷಣ ನಾನ್ ಬೇಡ ಬೇಡ ಅಂತ ಹೇಳಿದ್ರು ಗ್ರ್ಯಾಂಡ್ ಆಗಿರ್ಲಿ ಅಂತ ಇವನೇ ಅರೇಂಜ್ ಮಾಡಿದಾನೆ. ಫ್ಯಾಂಟಾಸ್ಟಿಕ್ ಅಲ್ಲ? ಹೌ ಇಸ್ ಇಟ್ ಮಿಸ್ಟರ್ ಆನಂದ್? ಪಪ್ಪ ಪಪ್ಪ ಇಲ್ಲಿ ನೋಡು, ನನ್ ಡ್ರೆಸ್ ಚೆನ್ನಾಗಿದ್ಯಾ? ಅಂಕಲ್ ಪ್ರೆಸೆಂಟ್ ಮಾಡಿದ್ದು ಚೆನ್ನಾಗಿದ್ಯಲ್ಲ? ಹೇಳು ಪಪ್ಪ, ಚೆನ್ನಾಗಿದ್ಯಾ? ಚೆನ್ನಾಗಿದೆ ಪುಟ್ಟ. ಆನಂದ್ ಒಂದ್ ನಿಮಿಷ ಬನ್ನಿ. ಯಾಕೆ? ಬನ್ನಿ. ಚುಮ್ಮಿ ಬಾಯ್ಲಿ ಬಾಯ್ಲಿ. ಹ್ಯಾಪಿ ಹ್ಯಾಪಿ. ಹ್ಯಾಪಿ. ಏನ್ ಮನುಷ್ಯ? ಇಲ್ ನೋಡಿ, ಇದು ಅರವಿಂದ್ ನಿಮ್ಗೋಸ್ಕರ ತಂದಿರೋ ಪ್ರೆಸೆಂಟೇಶನ್. ತಗೊಳ್ಳಿ, ಹಾಕು ಬನ್ನಿ. ಹಾಕೊಳ್ಳಿ ಆನಂದ್. ಮನುಷ್ಯ, ನಾನು ಇದೆಲ್ಲ ಇಡ್ಸ ಅಂತ ನಿನ್ಗೆ ಗೊತ್ತು. ನನಗೆ ಈ ಡ್ರೆಸ್ ಸಾಕು, ನಡಿ. ಎಲ್ರೆದ್ರು ಸೀನ್ ಕ್ರಿಯೇಟ್ ಮಾಡಬೇಡಿ. ಮನುಷ್ಯ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಪ್ಲೀಸ್ ತಗೊಳ್ಳಿ, ಹಾಕೊಂಡ್ ಬನ್ನಿ ಪ್ಲೀಸ್. ಅಂಕಲ್ ಅಂಕಲ್ ಕೇಕ್ ಕಟ್ ಮಾಡೋಣವಾ? ಪಪ್ಪ ಮಮ್ಮಿ ಕರೀದೆ ಕೇಕ್ ಕಟ್ ಮಾಡ್ತೀಯಾ? ಮಾರ್ವಲಸ್. ಅರವಿಂದ್ ಸೆಲೆಕ್ಷನ್ ಅಂದ್ಮೇಲೆ ಕೇಳ್ಬೇಕಾ? ವೆದರ್ ಇಟ್ ಇಸ್ ಅ ಕ್ಲಾತ್ ಆರ್ ಲೈಫ್ ಮ್ಯಾಟರ್, ಹಿ ಚೂಸಸ್ ದ ಬೆಸ್ಟ್. ರಿಯಲಿ, ಅರವಿಂದ್ ಇಸ್ ಅ ಜೀನಿಯಸ್ ಗೈ. ಪಪ್ಪ ಪಪ್ಪ, ಎಲ್ರು ಕಾಯ್ತಿದ್ದಾರೆ, ಬಾ ಪಪ್ಪ. ಬಾ ಪಪ್ಪ, ಕೇಕ್ ಕಟ್ ಮಾಡೋಣ. ಬಾ. ಆನಂದ್, ಈ ಸೂಟಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ವಂಡರ್ಫುಲ್. ನಿಂಗ್ ಸ್ವಲ್ಪನೂ ಬುದ್ಧಿ ಇಲ್ಲ. ಯಾರಾದ್ರೂ ಗಂಡನ್ ಮುಂದೆ ಬೇರೆ ಗಂಡಸನ್ನ ಹೊಗಳ್ತಾರೇನೆ? ಈ ಗಂಡಸ್ರ ಮನ್ಸಿನಲ್ಲಿ ಒಂದು ಚಿಕ್ಕ ಸಂಶಯ ಬಂತು ಅಂದ್ರೆ ಮುಗೀತು, ಸಂಸಾರ ದೋಣಿನೇ ಮುಳುಗೋಗುತ್ತೆ. ಅದಕ್ಕೆ ನಿನ್ ಎದುರಿಗಿರೋ ನಾನೇ ಸಾಕ್ಷಿ. ಒಂದು ಚಿಕ್ಕ ಸಂಶಯ ನನ್ ಜೀವನನ ಏನೆಲ್ಲ ಮಾಡ್ಬಿಡ್ತು. ಹುಚ್ಚಿ, ನಾನಂದ್ ನನ್ ಮೇಲೆ ಸಂಶಯ ಪಟ್ಟ ದಿನ ಪ್ರಳಯ ಆಗತ್ತೆ. Happy birthday to you. Happy birthday to you. Happy birthday to you, to me. Happy birthday to you. Very good. Nice. ಮನುಷ್ಯ, ಮನುಷ್ಯ, ಚುಮ್ಮಿ, ಮನುಷ್ಯ, ಇಷ್ಟ ಬೇಕ ಮಲ್ಕೊಂಬಿಟ್ರ? ಕರೆಕ್ಟ್ ಬೇರೆ ಇಲ್ಲೂ ಇಲ್ಲ. ಡಾಕ್ಟರ್ಸ್ ಎಲ್ಲರೂ ಹೋಗಿರ್ಬೋದಾ? ಹೇಳು, ಮಗು ಬೇರೆ ಓಡಾಡ್ತಿರ್ತೆ. ಕೊಡು ಅರವಿಂದ್. ಬಾ.
ಮನುಷ್ಯ ನಾನು ಬರ್ತೀನಿ. ಒಂದ್ ನಿಮಿಷ ಅರವಿಂದ್, ಏನು ತಗೊಳ್ದೇನೆ ಹೋಗ್ತಿದ್ಯಲ್ಲ? ಇಲ್ಲ ಮನುಷ್ಯ, ಇನ್ಮೇಲೆ ನಾನು ಇಲ್ಲಿಗೆ ಬರಬಾರ್ದು. ನಿಮ್ ಮನೆಗೆ ಬಂದು ಹೋಗೋದು ಅಷ್ಟೊಂದು ಚೆನ್ನಾಗಿರಲ್ಲ ಅನ್ಸುತ್ತೆ. ಯಾಕೆ ಅರವಿಂದ್, ಏನಾಯ್ತು? ಮನುಷ್ಯ, ನಿಮ್ಮಿಬ್ರು ಸುಖ ಸಂಸಾರದ ಮಧ್ಯೆ ನನ್ನಿಂದಾಗಿ ಬಿರುಕುಂಟಾಗೋದು ನನಗಿಷ್ಟವಿಲ್ಲ. ಅರವಿಂದ್, ಏನ್ ಹೇಳ್ತಿದ್ಯಾ ನೀನು? ನಾನಿಲ್ಲಿಗೆ ಬಂದು ಹೋಗ್ತಿರೋದು ನಿನ್ ಗಂಡನ ಮನಸ್ಸು ಕೆಡ್ಸಿದೆ ಅಂತ ಕಾಣುತ್ತೆ. ನೋ ಅರವಿಂದ್, ಆನಂದ್ ಇಸ್ ಎ ಜೆಂಟಲ್ಮನ್. ಅವರಂತ ಗಂಡನ್ ಪಡೆಯೋಕೆ ನಾನು ಅದೃಷ್ಟ ಮಾಡಿದ್ದೆ. ಮೋನಿಶಾ, ಅಲ್ಲಿ ನೋಡು. ಯಾರಾದ್ರೂ ಗಂಡನ್ ಮುಂದೆ ಬೇರೆ ಗಂಡಸ್ರನ್ನ ಹೊಗಳ್ತಾರೇನೆ? ಈ ಗಂಡಸ್ರ ಮನ್ಸಿನಲ್ಲಿ ಒಂದು ಚಿಕ್ಕ ಸಂಶಯ ಬಂತು ಅಂದ್ರೆ ಮುಗೀತು, ಸಂಸಾರದ ದೋಣಿ ಮುಳುಗ್ ಹೋಗುತ್ತೆ. ನನ್ನಿಂದಾಗಿ ನಿಮ್ಮಿಬ್ರ ಅಪರೂಪದ ಜೋಡಿ ಬೇರೆ ಆಗೋದ್ ಬೇಡ. ಅರೆ ಮನುಷ್ಯ, ನೀವ್ ಯಾವಾಗ ಬಂದ್ರಿ? ಓಹ್, ಕರೆಂಟ್ ಬಂದ್ಬಿಟ್ಟಿದೆ. ನಾ ಬಂದ ಕರೆಂಟೇ ಇರ್ಲಿಲ್ಲ. ಅದೇನಾಯ್ತಂದ್ರೆ ಮೋನಿ ಟೂರ್ಗಂತ ಹೋದ್ನಾ, ಬಾಸ್ಗೆ ಹುಷಾರಿಲ್ಲ, ಟೂರ್ ಕ್ಯಾನ್ಸಲ್ ಆಗೋಯ್ತು. ಆಮೇಲೆ ಬಂದ್ ಮನೇಲಿ ನೋಡ್ತೀನಿ ನೀವ್ಯಾರು ಇರ್ಲಿಲ್ಲ. ಶೂ ಬಿಚ್ಚು ಮಂಚದ ಕಡೆ ನೋಡ್ತೀನಿ, ಈ ದೊಡ್ಡ ಚೇಳು. ಸಾಕು ಸಾಕು, ಬಹಳ ಚೆನ್ನಾಗಿ ನಾಟಕ ಆಡ್ತೀರಾ. ನಾಟಕ? ಏನ್ ನಾಟಕ ಆಡ್ತಿದ್ದೀನಿ? ಇಷ್ಟು ದಿವಸ ಪ್ರೀತಿ ನಾಟಕ ಆಡಿದ್ರಿ, ಅದು ನಾಟಕ ಅಂತ ತಿಳ್ಕೊಳಕ್ಕೆ ಇಷ್ಟು ವರ್ಷ ಬೇಕಾಯ್ತು. ನನ್ ಡ್ಯಾಡಿ ನಂಗೆ ಸರಿಯಾಗಿ ಹೇಳಿದ್ರು. ಅವ್ರ ಬುದ್ಧಿವಾದ ಕೇಳ್ದೆ ಇದ್ದಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡ್ತಿದ್ದೀನಿ. ಮನುಷ್ಯ, ಯಾಕೆ ಈಗೆಲ್ಲ ಮಾತಾಡ್ತಿದ್ಯಾ? ಹೌದ್ರಿ, ಸ್ನೇಹನೇ ಆಗ್ಲಿ ಸಂಬಂಧನೇ ಆಗ್ಲಿ ಕೆಳಮಟ್ಟದವ್ರ ಸಹವಾಸ ಮಾಡಬಾರ್ದು ಅಂತ ನಮ್ ಡ್ಯಾಡಿ ಹೇಳ್ತಿದ್ರು. ಅವ್ರ ಮಾತನ್ ಕೇಳ್ದೆ ನನ್ ತಂದೆ, ನನ್ ಬಂಧು ಬಳಗನ್ ಎಲ್ಲ ಬಿಟ್ಟು ನಿಮ್ ಜೊತೆಲ್ ಬಂದೆ. ನಿಮ್ ಕಷ್ಟ ಸುಖದಲ್ಲಿ ಭಾಗಿಯಾದೆ. ನಿಮ್ ನಕ್ಕಾಗ ಮಾತ್ರ ಪ್ರಪಂಚ ಸುಂದರವಾಗಿ ಕಾಣಿಸ್ತಿತ್ತು. ಆದ್ರೆ ನೀವ್ ಮಾಡಿದ್ದೇನು? ನಿಮ್ ಲೆವೆಲ್ಗೆ ಸರಿಯಾಗಿ ಯೋಚನೆ ಮಾಡಿದ್ದೀರಾ ಬಿಡಿ. ಮನುಷ್ಯ, ದಿಸ್ ಇಸ್ ಟು ಮಚ್. ಯಾಕೆ ಏನೇನು ಮಾತಾಡ್ತಿದ್ಯಾ? ಕಿರ್ಚಬೇಡ್ರಿ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋತಿದ್ದೀನಿ. ನನ್ನ ಗಂಡ ನನ್ ಮೇಲೆ ಸಂಶಯ ಪಟ್ಟ ದಿನ ಪ್ರಳಯ ಆಗತ್ತೆ ಅಂತ ಚಂಬ ಕೊಚ್ಕೋತಿದ್ದೆ. ಆದ್ರೆ ಆ ಪ್ರಳಯ ಇಷ್ಟು ಬೇಗ ಆಗತ್ತೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಒಂದು ಹೆಣ್ಣು ಯಾವುದನ್ನು ಬೇಕಾದ್ರೂ ಸಹಿಸ್ಕೋತಾಳೆ. ಆದ್ರೆ ಕೈ ಹಿಡಿದ ಗಂಡ ತನ್ನ ಶೀಲದ ಬಗ್ಗೆ ಸಂಶಯ ಪಟ್ಟ ಅಂತ ಗೊತ್ತಾದಾಗ ಆಗೋ ಆಗತ್ತ ಎಂತದ್ದು ಅನ್ನೋ ಅರಿವಿದ್ಯಾ ನಿಮ್ಗೆ? ನಿಮಗೆ ಹೇಗ್ರಿ ಗೊತ್ತಾಗ್ಬೇಕು? ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಹೃದಯ ಇದ್ರೆ ತಾನೆ. ನನಗ್ ಮೈಗ್ ಹುಷಾರಿಲ್ಲ, ನಾಳೆ ಹೋದ್ರ ಆಗಲ್ವಾ ಅಂತ ಬೇಡ್ಕೊಂಡೆ. ನೀವ್ ಹೋದ್ಮೇಲೆ ಅರವಿಂದ್ ನನ್ ಯೋಗಕ್ಷೇಮ ನೋಡ್ಕೊಂಡ್ರು. ಅದು ತಪ್ಪಾ? ಅಂಥವ್ರ ಮೇಲೆ ಅನುಮಾನ ಪಟ್ಟು ಮಂಚದ ಕೆಳಗಡೆ ಹೊಂಚಾಕ್ ಮಲಗಿದ್ದೀರಲ್ಲ, ನಿಮ್ಮನ್ನ ನನ್ ಗಂಡ ಅಂತ ಹೇಳ್ಕೊಳಕ್ಕೆ ನನಗ್ ನಾಚಿಕೆ ಆಗ್ತಿದೆ. ಐ ಆಮ್ ಅಶೇಮ್ಡ್ ಆಫ್ ಯೋರ್ ಬಿಹೇವಿಯರ್. ಇಟ್ಸ್ ಸೋ ಚೀಪ್. ಹೊಡಿರಿ ಹೊಡಿರಿ. ನಿಮ್ಮನ್ನ ಕಟ್ಕೊಂಡಿದ್ದಕ್ಕೆ ದೊಡ್ಡ ಬಹುಮಾನನೇ ಕೊಟ್ಟಿದ್ದೀರಾ. ಮನುಷ್ಯ, ಮನುಷ್ಯ, ಐ ಆಮ್ ಸಾರಿ. ನನ್ ಮಾತು ಕೇಳು. ನೋಡು ನೋಡು, ನಾನು ನಿನ್ನ ಸಂಶಯ ಪಡ್ತೀನ? ಇಲ್ಲ, ಯಾವ್ದಾದ್ರು ಪಟ್ಟಿದ್ದೀನ? ಐ ಆಮ್ ನಾಟ್ ಸೋ ಚೀಪ್. ದಯವಿಟ್ಟು ಏನ್ ನಡೀತಾ ಅನ್ನೋದು ಕೇಳು, ಅರ್ಥ ಮಾಡ್ಕೋ. ತಾಳ್ಮೆ ತಗೋ ಪ್ಲೀಸ್. ತಾಳ್ಮೆ? ನಾನು ಹೆಣ್ಣಲ್ವಾ? ನೀವ್ ಏನ್ ಮಾಡಿದ್ರು ಸಹಿಸ್ಕೋಬೇಕು. ಭೂಮಿ ತಾಯಿ ತರ. ಭೂಮಿ ಕೂಡ ತಾಳ್ಮೆ ಕಳ್ಕೊಂಡಾಗ ಭೂಕಂಪ ಆಗತ್ತೆ, ಜ್ವಾಲಾಮುಖಿ ಹೇಳತ್ತೆ. ನೀವ್ ಯಾವ ಕ್ಷಣ ನನ್ ಮೇಲೆ ಸಂಶಯ ಪಟ್ರೋ ಆ ಕ್ಷಣದಿಂದ ನನ್ನ ಮೇಲಿನ ಅಧಿಕಾರ ಕಳ್ಕೊಂಡಿದ್ದೀರಾ.
ನಾನಿಲ್ದೇ ಇರೋ ಒಂದು ಪ್ರಪಂಚದಲ್ಲಿ ನೀವು ಬಾಳ್ತಿರಲ್ಲ, ಆಗ ನಿಮ್ಗೆ ಗೊತ್ತಾಗತ್ತೆ ನೀವು ಕಳ್ಕೊಂಡಿರೋದು ಏನು ಅಂತ. ಮನುಷ್ಯ, ದಯವಿಟ್ಟು ನನ್ನ ಮಾತು ಕೇಳು. ಮನೆಯಿಂದ ಮಾತ್ರ ಆಚೆ ಹೋಗ್ಬೇಡ ಪ್ಲೀಸ್. ಬರೀ ಮನೆಯಿಂದ ಅಷ್ಟೇ ಅಲ್ಲ, ನಿಮ್ ಜೀವನ, ನಿಮ್ ಮನಸ್ಸು, ನಿಮ್ ನೆನಪಿಂದಲೇ ಆಚೆ ಹೋಗ್ತಾ ಇದ್ದೀನಿ. ಮನುಷ್ಯ, ಡೋಂಟ್ ಟಚ್ ಮೀ. ಡೈವರ್ಸ್ ತಗೊಳ್ಳೋ ವಿಷಯದಲ್ಲಿ ನ್ಯಾಯಾಲಯ ನೀಡಿದ ಈ ಅವಧಿಯಲ್ಲಿ ನಿಮ್ಮ ನಿರ್ಧಾರದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ನನ್ನ ನಿರ್ಧಾರದಲ್ಲಿ ಯಾವ ಬದಲಾವಣೆನೂ ಇಲ್ಲ. ಈ ವಿಚಾರದಲ್ಲಿ ನೀವೇನಾದರೂ ಹೇಳೋದಿದೆಯಾ? ನನ್ನಿಂದ ಬೇರೆ ಆಗಿ ಅವಳು ಸಂತೋಷವಾಗಿರ್ತೀನಿ ಅನ್ನೋದಾದ್ರೆ ಅವಳ ಸಂತೋಷಕ್ಕಾಗಿ ನನಗೆಷ್ಟು ಹೇಳ್ತಿದ್ರು ಈ ಡೈವರ್ಸ್ಗೆ ಒಪ್ಪಿಗೆ ಕೊಡ್ತೀನಿ. ಮರುಚಿಂತನೆಗೆಂದು ನೀಡಲಾದ ಕಾಲಾವಕಾಶದ ನಂತರವೂ ದಂಪತಿಗಳು ತಮ್ಮ ನಿರ್ಧಾರಕ್ಕೆ ಅಂಟಿಕೊಂಡಿರುವುದನ್ನು ಮನಗಂಡ ನ್ಯಾಯಾಲಯವು ಈ ತೀರ್ಪನ್ನು ನೀಡುತ್ತದೆ. ಮೋನಿಶಾ ವಿಚ್ಛೇದನಕ್ಕೆ ಸಲ್ಲಿಸಿದ್ದ ಅರ್ಜಿಯ ಪ್ರಕಾರ ಇಂದಿನಿಂದ ಆನಂದ್ ಜೊತೆಗಿನ ಮೋನಿಶಾಳ ವಿವಾಹ ರದ್ದುಗೊಳ್ಳುತ್ತದೆ. ಇವರಿಬ್ಬರ ಮಗು ಚುಮ್ಮಿಯು ಚಿಕ್ಕವಳಾಗಿರುವುದರಿಂದ ಬಾಲ್ಯಕಾಲದಲ್ಲಿ ತಾಯಿಯ ಆರೈಕೆ ಮಗುವಿಗೆ ಮುಖ್ಯ ಎನ್ನುವ ಕಾರಣಕ್ಕಾಗಿ ಇವರ ಮಗು ಚುಮ್ಮಿಯು ತಾಯಿಯೊಂದಿಗೆ ಇರತಕ್ಕದ್ದು. ಮಗುವಿಂದ ದೂರವಿರೋದಕ್ಕೆ ನನ್ನಿಂದ ಆಗಲ್ಲ. ಈಗಾಗಲೇ ಅರ್ಧ ಉಸಿರು ಕಳ್ಕೊಂಡು ನನ್ನ ಜೀವ ತೆಗಿಬೇಡಿ ಪ್ಲೀಸ್ ಯುವರ್ ಆನರ್. 10 ವರ್ಷ ಮಗು ನನ್ನಿಂದ ದೂರ ಇದ್ರೆ ಮಗು ನನ್ ಮುಖನೇ ಮರ್ತ್ಬಿಡ್ಬೋದು. ಆಮೇಲೆ ಆಮೇಲೆ ನಾನು ಏನಕ್ಕೋಸ್ಕರ ಬದುಕಿರ್ಬೇಕು? ಯಾರಿಗೋಸ್ಕರ ಬದುಕಿರ್ಬೇಕು? ನೋ ಯುವರ್ ಆನರ್, ನನ್ ಮಗುನ ನನ್ನಿಂದ ದೂರ ಮಾಡಬೇಡಿ. ತಾತ, ನಮ್ ಪಪ್ಪ ಬೇಕು ತಾತ. ಚುಮ್ಮಿ, ಪಪ್ಪನ ಹತ್ರ ಹೋಗ್ತೀನಿ. ಬಿಡಿ, ನಮ್ ಪಪ್ಪ ಹತ್ರ ಹೋಗ್ಬೇಕು. ಬಿಡಿ ಪಪ್ಪ. ಪಪ್ಪ, ಚುಮ್ಮಿ, ಪಪ್ಪ, ಚುಮ್ಮಿ. ಪಪ್ಪನ ನಿನ್ ಜೊತೆನೆ ಇರ್ತೀನಿ ಪಪ್ಪ. ನನ್ನ ನೀನ್ ಅವ್ರ ಜೊತೆ ಕಳಿಸ್ಬೇಡ ಪಪ್ಪ. ಮಮ್ಮಿ, ಪಪ್ಪ ಬೇಕು ಪ್ಲೀಸ್ ಮಮ್ಮಿ. ನಾನು ನಿನ್ ಜೊತೆನೆ ಇರ್ತೀನಿ ಪಪ್ಪ. ಎಳೆ ಮಗು ತಂದೆ ಮೇಲಿಟ್ಟಿರೋ ಪ್ರೀತಿಯನ್ನು ಕಂಡ ನ್ಯಾಯಪೀಠವು ಈ ವಿಚ್ಛೇದನವು ಮಗುವಿನ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಬಾರದೆನ್ನುವ ದೃಷ್ಟಿಯಿಂದ ಮಗುವು ವರ್ಷದಲ್ಲಿ 3 ದಿನಗಳ ಕಾಲ ತಂದೆಯೊಂದಿಗೆ ಕಾಲ ಕಳೆಯಲು ಅವಕಾಶ ಕೊಡುತ್ತದೆ. ಚುಮ್ಮಿ, ಚುಮ್ಮಿ, ಹೇಳಪ್ಪ. ಬೆಳಿಗ್ಗೆ ಆಯ್ತು, 10 ಗಂಟೆ ಆದ್ರೂ ಇನ್ನೊಂದು ಇದ್ದಾನಾ? ಒಳ್ಳೆ ಮಕ್ಕಳು ಬೆಳಿಗ್ಗೆ ಬೇಗ ಹೇಳ್ತಾರೆ. ನಿನ್ ಜಾಣ ಅಲ್ವಾ? ನನ್ ಪುಟ್ಟು ಅಲ್ವಾ? ಹೇಳಪ್ಪ. ಓ, ನಿದ್ರೆ ಮಾಡತ್ತ ನಾಟಕನಾ? ನಂಗೆ ತಾತನ ಮನೆಗೆ ಹೋಗಕ್ ಇಷ್ಟ ಇಲ್ಲ. ಹೀಗೆ ಹಠ ಮಾಡಿನೇ ನೆನ್ನೆ ಲಾಂಚ್ ಮಿಸ್ ಆಗೋ ಥರ ಮಾಡಿದೆ. ನೆನ್ನೆ ನಿನ್ನ ನಾನು ತಾತನ ಮನೆ ಕಳಿಸ್ಬೇಕಾಗಿತ್ತು. ಇವತ್ತು ನಿನ್ನ ತಾತನ ಮನೆ ಕಳಿಸ್ತಿದ್ರೆ ನಿನ್ ಗವರ್ನರ್ ತಾತ ನಾನು ಜೈಲ್ ಕಳಿಸ್ಬಿಡ್ತಾರೆ. ನಾನು ನಿನ್ ಜೊತೆ ಜೈಲಿಗೆ ಬರ್ತೀನಿ. ಸುಮ್ನೆ ಆಗಲ್ಲ ಹಠ ಮಾಡ್ಬಿಡ್ಬಿಟ್ಟು. ನಿನಗೋಸ್ಕರ ಮಮ್ಮಿ ಅಲ್ಲಿ ಕಾಯ್ತಾ ಇರ್ತಾರೆ ತಾನೆ? ನೀನ್ ಜಾಣ ಅಲ್ವಾ? ಕಣ್ ತೆಗಿ ಪುಟ್ಟ. ಕಣ್ ತೆರೆದ್ರೆ ಬೆಳಿಗ್ಗೆ ಆಗುತ್ತೆ ಪುಟ್ಟ. ಈಗಾಗ್ಲೇ ಬೆಳಿಗ್ಗೆ ಆಗೋಗಿದೆ ಪುಟ್ಟ. ನಂಗಿನ್ನೂ ರಾತ್ರಿನೇ ಪುಟ್ಟ. ನೀನ್ ಕಣ್ ತೆಗಿದೆ ಇದ್ರೆ ಸೂರ್ಯನ ಕಣ್ ಮುಚ್ಕೊಂಡಿರ್ತಾನ? ಒಳ್ಳೆ ಪುಟ್ಟಿ. ನಡೆ ನಡೆ, ಮುಖ ತೊಳಿಸ್ತೀನಿ, ಹಾಲು ಕುಡಿಯುವಂತೆ. ವೆರಿ ಗುಡ್ ಗರ್ಲ್.
ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಕಣ್ ತೆಗಿ ಪುಟ, ಕಣ್ ತೆಗಿ. ಪುಟು ಪುಟು, ಯಾಕೆ ಕಣ್ಣು ಮುಚ್ಕೊಂಡ್ಬಿಟ್ಟೆ? ಪುಟು ಪುಟು, ಹೇ. ಹಲೋ ಅನಂತ್. ಹಲೋ. ನೀವು ನಿನ್ನೆ ರಾತ್ರಿನೇ ಬರ್ತೀರಾ ಅಂತ ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ. ಮೋನಿಶಾ ರಾತ್ರಿ 10 ಗಂಟೆ ತನಕ ಗೇಟ್ ಹತ್ರನೇ ಕಾಯ್ತಾ ಇದ್ಲು. ರಾತ್ರಿ ಎಲ್ಲ ನಿದ್ದೆನೆ ಮಾಡ್ಲಿಲ್ಲ. ನೀವೆಲ್ಲಿದ್ದೀರಿ ಅಂತ ಪತ್ತೆ ಹಚ್ಚೋಕೆ ಎಷ್ಟೊಂದು ಕಷ್ಟ ಆಯ್ತು ಗೊತ್ತಾ? ಅದು ಇನ್ನೊಬ್ರು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಮನಸ್ಸಿರ್ಬೇಕಲ್ಲ. ಬಾ ಪುಟ್ಟ. ನಾನ್ ಬರಲ್ಲ. ಮನೇಲಿ ತಾತ ನಿನ್ಗೆ ಏನೇನ್ ತಂದಿದ್ದಾರೆ ಅಂತ ಗೊತ್ತಾ? ವಿಡಿಯೋ ಗೇಮ್, ಸ್ಕೇಟಿಂಗ್ ಶೂ, ಹೊಸ ಫ್ರಾಕ್. ಬಾ ಪುಟ್ಟ ಬಾ. ನಂಗದೆಲ್ಲ ಬೇಡ. ನಿಂಗೆ ಏನ್ ಬೇಕು ಹೇಳ್ಪುಟ, ಅದನ್ನೇ ಕೊಡಿಸ್ತೀನಿ. ನೀನ್ ಸುಳ್ಳು ಹೇಳ್ತೀಯ. ಸುಳ್ಳು ಹೇಳ್ತಿಲ್ಲ ಪುಟ. ಪ್ರಾಮಿಸ್? ಪ್ರಾಮಿಸ್. ನಿನ್ಗೇನ್ ಬೇಕು ಹೇಳು? ನಂಗ್ ಪಪ್ಪ ಬೇಕು. ನಾನ್ ನಿನ್ ಬಿಟ್ಟು ಹೋಗಲ್ಲ. ಎಷ್ಟೊಂದು ಹಠ ಮಾಡ್ತೀಯ? ದೊಡ್ಡವ್ರು ಹೇಳ ಕೇಳ್ಬೇಕು. ಸುಮ್ನೆ ಬಾ. ನಾನ್ ಬರಲ್ಲ. ಮಗು ಇಲ್ಲದ ದುರ್ಬುದ್ಧಿ ಕಲ್ಸಿಟ್ಟಿದೀಯ. ಯಾವ ನಂಬಿಕೆ ಇಟ್ಟು ಆ ಮಗು ನಿನ್ ಜೊತೆ ಕಳ್ಸಿದ್ವೋ ಅದೇ ನಂಬಿಕೆ ಉಳಿಸ್ಕೊಂಡು ಆ ಮಗುನ ವಾಪಸ್ ಕಳ್ಸೋದು ನಿನ್ ಜವಾಬ್ದಾರಿ. ಬಾ ಚುಮಿ. ನಾನ್ ಬರಲ್ಲ. ಇನ್ನೂ ಹಠ ಮಾಡಿದ್ರೆ ಏಟ್ ತಿಂತೀಯ ನೀನು? ನಾನ್ ಬರಲ್ಲ. ಬಾ ಚುಮ್ಮಿ. ಬಾ. ಬರಲ್ಲ. ಚುಮ್ಮಿ ಬರಲ್ಲ. ಬಾ. ನಾನ್ ಬರಲ್ಲ. ಹೇಳ್ದ ಕೇಳ್ತೀಯೋ ಇಲ್ವೋ ಈಗ? ನಂಗ್ ಪಪ್ಪ ಚುಮ್ಮಿ ಬಾ ಚುಮ್ಮಿ. ಚುಮ್ಮಿ. ಚುಮ್ಮಿ ಬಾ ಚುಮ್ಮಿ. ಕಳಿಸ್ಬೇಡ ಪಪ್ಪ. ಚುಮ್ಮಿ ಬಾ. ಬಾ ಚುಮ್ಮಿ. ಜೊತೆ ನೋಡು. ಕಳಿಸ್ಬೇಡ ಪ್ಲೀಸ್ ಪಪ್ಪ, ಪ್ಲೀಸ್. ಸ್ಟಾಪ್ ಇಟ್, ಸ್ಟಾಪ್ ಇಟ್. ನೀನ್ ಈ ಥರ ಹಠ ಮಾಡೋದ್ರಿಂದ ಮಗು ನಿನ್ನ ಹತ್ರ ಬರಲ್ಲ. ಇವಾಗೇನು ನಿಮ್ ಇಷ್ಟದ ಆಗ್ಬೇಕು ಅಷ್ಟೇ ತಾನೆ? ಅದೇ ರೀತಿ ಆಗತ್ತೆ. ಆದ್ರೆ ಸ್ವಲ್ಪ ಟೈಮ್ ಕೊಡಿ. ಟೈಮು ಆಗೋಯ್ತಲ್ಲ. ಅಂಕಲ್ ಅಂಕಲ್ ಪ್ಲೀಸ್. ಓಕೆ ಆನಂದ್, ಕ್ಯಾರಿ ಆನ್. ಪಪ್ಪ ನನ್ನನ್ನ ಅವ್ರ ಜೊತೆ ಕಳಿಸ್ಬೇಡ ಪಪ್ಪ. ಇಲ್ಲ ಪುಟ್ಟ, ಕಳ್ಸಲ್ಲ. ಪಪ್ಪ ಪಪ್ಪ ಅವ್ರು ಯಾಕೆ ಇನ್ನೂ ಅಲ್ಲೇ ನಿಂತಿದ್ದಾರೆ? ಬೋಟ್ ಹೊರಟೋಯ್ತಲ್ಲ ಪುಟ್ಟು. ಬೋಟ್ ಬಂದ್ಮೇಲೆ ಅವರೆಲ್ಲ ಹೋಗ್ತಾರೆ. ಇವಾಗ ಪುಟ್ಟು ಜಾಣ ಮರಿ ತರ ಹಾಲು ಕುಡಿಬೇಕು. ಆ ಪಾಪು, ನಿಂಗೆ ಸಕ್ಕರೆ ಹಾಕ್ಲಿ? ಪುಟ್ಟು, ಇವಾಗ ಜರ್ಕಿನ ಬಿಚ್ಬಿಟ್ಟು ಹಾಲು ಕುಡಿ. ಏನು ಬೇಡ. ಯಾಕಪ್ಪ? ನೀನು ಈ ಜರ್ಕನ್ ಬಿಚ್ಚಿಸ್ಕೊಂಡು ನನ್ ಕಳ್ಸೋ ಪ್ಲಾನ ನಾನ್ ಬಿಚ್ಚಲ್ಲ. ಸರಿ ಪುಟ್ಟ, ಏನ್ ಜರ್ಕಿನ ಹಾಕೊಂಡೇ ಇರು. ಹಾಲು ಕುಡಿ. ಯಾಕ್ ಪಪ್ಪ? ಯಾಕಿಲ್ಲ ಪುಟ್ಟ? ಪುಟ್ಟು, ಏನ್ ನೋಡ್ತಿದ್ಯಾ? ಬೋಟ್ ಬಂತ ನೋಡ್ತಾ ಇದೀನಿ ಪಪ್ಪ. ಯಾಕಪ್ಪ? ಅವರೆಲ್ಲ ಹೋಗ್ಬೇಕಲ್ಲ ಪಪ್ಪ. ಓ ಹಾಗ, ಒಂದ್ ಕೆಲಸ ಮಾಡು. ಬೋಟ್ ಬರ್ಲಿ ಅಂತ ಕಣ್ಮುಚ್ಕೊಂಡ್ ದೇವ್ರನ್ನ ಬೇಡ್ಕೊ. ದೇವ್ರೇ ಬೋಟ್ ಕಳಿಸ್ತಾರ ಪಪ್ಪ? ಹೌದು ಪುಟ್ಟ. ದೇವ್ರೇ ಬೋಟ್ ಬರ್ಲಿ, ದೇವ್ರೇ ಬೋಟ್ ಬರ್ಲಿ, ದೇವ್ರೇ ಬೋಟ್ ಬರ್ಲಿ. ಇವಾಗ್ಲಿಂದ ಕರ್ಕೊಂಡೋಗಿ. ಎಚ್ಚರಾದ್ರೆ
ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ನಿಮ್ಗೆ ಯಾರಿಂದ ಸಾಧ್ಯ ಇಲ್ಲ. ದಾರಿಯಲ್ಲಿ ಏನಾದ್ರೂ ಎಚ್ಚರವಾದ್ರೆ? ಎಚ್ಚರ ಆಗದೆ ಇರೋಕೆ ನಿದ್ರೆ ಮಾತ್ರ ಕೊಟ್ಟಿದ್ದೀನಿ. ಕಣ್ಣು ರೆಪ್ಪೆ ಮೇಲೆ ನಂಬಿಕೆ ಇರುತ್ತೆ. ರೆಪ್ಪೆ ಯಾವತ್ತು ತಾನು ಕಾಪಾಡುತ್ತೆ ಅನ್ನೋ ವಿಶ್ವಾಸ ಅದು. ಆದ್ರೆ ಇವತ್ತು ರೆಪ್ಪೆನೇ ಮುಳ್ಳಾಗಿ ಕಣ್ಣನ್ನ ಚುಚ್ಚಿಬಿಡ್ತು. ಒಂದ್ ನಿಮಿಷ. ಐ ಆಮ್ ಸಾರಿ ಪುಟ್ಟ. ನಾಟ್ ಈಗ. ಚುಮ್ಮಿ, ಚುಮ್ಮಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಹೋಗ್ ಪಪ್ಪ ನೀನು. ನಾನು ನಿದ್ದೆ ಮಾಡ್ತಿದ್ದಾಗ ಮೋಸ ಮಾಡಿ ಮಮ್ಮಿ ಜೊತೆ ಕಳ್ಸಿದ್ಯಲ್ಲ, ಅದ್ ಸರಿನಾ ಪಪ್ಪ? ಯಾರಿಗೂ ಮೋಸ ಮಾಡ್ಬಾರ್ದು ಅಂತ ನಮ್ ಪಾಠದಲ್ಲಿದೆ. ಈಗ ನೋಡು, ನೀನ್ ಬರಕ್ ಮುಂಚೆ ನಾನು ಶಿಪ್ ಒಳಗ್ ಬಂದ್ಬಿಟ್ಟಿದೀನಿ. ನಾನು ನಿನ್ ಜೊತೆ ಬೆಂಗಳೂರಿಗೆ ಬರ್ತೀನಿ. ನಾನಿನ್ನ ಬೆಂಗಳೂರು ಕರ್ಕೊಂಡು ಹೋದ್ರೆ ನಿಮ್ ತಾತ ನನ್ನ ಜೈಲ್ ಕಳಿಸ್ತಾರೆ ಅಂತ ಅವತ್ತೇ ಹೇಳಿಲ್ವಾ? ನಾನು ಜೈಲಲ್ಲೇ ಇರ್ತೀನಿ ಅಂತ ಅವತ್ತೇ ಹೇಳಿರ್ಲಿಲ್ವಾ? ಸರಿ ಪುಟ್ಟ, ನೀನ್ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ. ನೀ ಸ್ವಲ್ಪ ತಿಲ್ಲೇ ಕೂತಿರು, ನಾ ಹೋಗಿ ತಿನ್ನಕ್ಕೆ ತಗೊಂಡ್ಬರ್ತೀನಿ. Excuse me. Yes. ಈ ಹಡಗು ಮುಂದೆ ಎಲ್ಲಿರುತ್ತೆ? Sorry, I couldn't get you. Oh, I'm sorry. Can you say at which port the ship will stop? Ship will touch Maya Bandar, sir. ಎಲ್ಲೋದು ಹೇಳು? ಕೂತ್ ಜಾಗದಲ್ಲಿ ಕೂರೋಲ್ವಲ್ಲ. ಚುಮೈ, 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 चुमई, चुमई, एक छोकरी समुद्र में गिर गई थी। मिलिट्री वालों ने उसको बचाया तो सही, मगर वो बोलती है मैं मर जाती हूँ। इसकी बच्ची मालूम नहीं है। चुमई, चुमई, ಯಾಕೆ ಪುಟ್ಟ ಹಾಗೆ ಮಾಡಿದೆ? ನನ್ ಬಿಟ್ಬಿಡು, ನನಗೆ ಬೇಡ, ನಾನು ಸಾಯ್ತೀನಿ. ನನ್ ಕಂದ ನನಗೆ ಬೇಡವಾ? ನಾನು ಯಾವಾಗ ನಿನ್ ಬೇಡ ಅಂದೆ? ಆ ಅಂಕಲ್ ಹತ್ರ ಕೇಳ್ತಿದ್ಯಲ್ಲ ಶಿಪ್ ಎಲ್ಲಿ ನಿಲ್ಲುತ್ತೆ ಅಂತ. ನನ್ನ ಮಾಯಾ ಬಂದರಲ್ಲಿ ಇಳಿಸಿ ನೀನೊಬ್ನೇ ಬೆಂಗಳೂರು ಹೋಗೋ ಐಡಿಯಾ ಅಲ್ಲ? ನೋಡ್ಬಿಟ್ಟ, ನೀನ್ ಸತ್ತೋದ್ರೆ ನಿನ್ ಪಾಪ ಬದುಕಿರ್ತಾನೆ. ಹಠ ಮಾಡಬಾರ್ದು. ತಾತನ ಮನೆಯಲ್ಲಿ ಮಮ್ಮಿ ಇದ್ದಾಳೆ. ಮಮ್ಮಿ ನಿನ್ನ ಚೆನ್ನಾಗಿ ನೋಡ್ಕೊತಾರ ತಾನೆ? ಸ್ವಲ್ಪ ದಿನ ಕಳೀಲಿ ಪುಟ್ಟ. ನೀನ್ ದುಡ್ಡಾದ್ಮೇಲೆ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದು ಅಂತ ಜಡ್ಜ್ ಅಂಕಲ್ ಹೇಳಿದ್ದಾರೆ. ಅಲ್ಲಿವರೆಗೂ ನೀನು ಮಮ್ಮಿ ಜೊತೆ ಇರ್ಬೇಕು. ನಾನ್ ನಿನ್ ಜೊತೆ ಇರೋಕೆ ಜಡ್ಜ್ ಅಂಕಲ್ ಯಾಕೆ ಹೇಳ್ಬೇಕು? ನೀನ್ ನಮ್ಮ ಪಪ್ಪ. ನಾನ್ ನಿನ್ ಜೊತೆ ಇದ್ರೆ ಜಡ್ಜ್ ಅಂಕಲ್ಗೆ ಏನ್ ಕಷ್ಟ? ಹೇಳು ಪಪ್ಪ. ಜಡ್ಜ್ ಅಂಕಲ್ ನಾನೇನಾರು ಹೊಡೆದಿದ್ದೀನಾ? ನಾನು ಯಾಕೆ ನಿನ್ ಜೊತೆ ಇರಬಾರ್ದು ಅಂತಾರೆ? ಹಾಗಲ್ಲ ಪುಟ್ಟ, ಮಮ್ಮಿ ನಿನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ಜಡ್ಜ್ ಅಂಕಲ್ ಹಾಗೆ ಹೇಳಿದ್ದಾರೆ. ಮಮ್ಮಿ ಜೊತೆ ಇರಕ್ಕೆ ನಿನಗೇನ್ ಕಷ್ಟ? ನಂಗ್ ನೀನ್ ಬೇಕು ಪಪ್ಪ. ಅರವಿಂದ್ ಅಂಕಲ್ನ ಪಪ್ಪ ಅಂತ ಹ್ಯಾಕ್ ಕರೀಲಿ? ಚುಮ್ಮಿ, ಹೌದು ಪಪ್ಪ. ಅವತ್ತೊಂದಿನ ಈ ನಿನ್ನ ನಿರ್ಧಾರ ಕೇಳಿದ ಮೇಲೆ ಮೋನಿಶಾ ಜೀವನಕ್ಕೆ ಮಾತ್ರ ಅಲ್ಲ, ನಮ್ಮ ಮನೆಗೆ ಹೊಸ ಬೆಳಕು ಬರುತ್ತೆ ಅನ್ನೋ ಆಶಾಭಾವನೆ ಮೂಡಿ ಬರ್ತಾ ಇದೆ. ಮೋನಿಶಾಗೆ ಗಂಡ ಆಗೋದಕ್ಕಿಂತ ಹೆಚ್ಚಾಗಿ ಚುಮ್ಮಿಗೆ ತಂದೆ ಆಗ್ತೀನಿ ಅಂದೆಲ್ಲ ಅರವಿಂದ್, ಯು ಆರ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಚುಮ್ಮಿ ಡಿಯರ್, ಕ್ಯಾಡ್ಬರೀಸ್. ಆದ್ರೆ ಒಂದ್ಸಲ ನೀನ್ ನನ್ನ ಪಪ್ಪ ಅಂತ ಕರಿಬೇಕು, ಆಮೇಲೆ ಚಾಕ್ಲೇಟ್. ನಮ್ ಪಪ್ಪ ಬೆಂಗಳೂರಲ್ಲಿದ್ದಾರೆ.
ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಫೂಲ್ ಅಂಕಲ್. ಅಂಕಲ್ ಅಂತ ಕರೀದೆ ಯಾರಾದ್ರೂ ಪಪ್ಪ ಅಂತ ಕರೀತಾರಾ? ಬುದ್ಧಿನೇ ಇಲ್ಲ ನಿಮ್ಗೆ. ನನ್ ತಾತನ್ ಮನೇಲಿದ್ರೆ ಅರವಿಂದ್ ಅಂಕಲ್ನ ನನ್ ಪಪ್ಪ ಅಂತ ಕರಿಬೇಕು. ಬೆಂಗಳೂರು ಮನೆಯಲ್ಲಿ ನಾನ್ ನಿನ್ನ ಪಪ್ಪ ಅಂತಿದ್ದೆ, ಮಮ್ಮಿ ನಿನ್ನ ರೀ ಅಂತಿದ್ರು. ಇನ್ ಮುಂದೆ ಮಮ್ಮಿ ಅರವಿಂದ್ ಅಂಕಲ್ನ ರೀ ಅಂತಾರ ಪಪ್ಪ. ನಂಗ್ ಪ್ರೀತಿ ಬೇಕಾದ್ರೆ ನಾನ್ ಯಾರನ್ ಕೇಳಿ ಪಪ್ಪ? ನೀನಷ್ಟು ದೂರ ಬೆಂಗಳೂರಲ್ಲಿ ಇರ್ತೀಯ. ಆನಂದ್, ನಾನ್ ಮನುಷ್ಯ ಬೇಡ್ಕೋತಿದೀನಿ. ನೀವ್ ಚುಮ್ಮಿನ್ ಕರ್ಕೊಂಡು ಹೋಗಿ ಎಂತ ತಪ್ಪು ಮಾಡಿದೀರಾ ಗೊತ್ತಾ? ಇದ್ರ ಪರಿಣಾಮ ಏನಾಗತ್ತೆ ಅನ್ನೋದು ಅರಿವಿದ್ಯಾ? ಆನಂದ್, ನಮ್ ಚುಮ್ಮಿ ಫಿಯೋಕ್ರೋಮೋಸೈಟೋಮಾ ಅನ್ನೋ ಕಾಯಿಲೆಯಿಂದ ನರಳುತ್ತಿದ್ದಾಳೆ. ಇನ್ 2 ದಿವಸದಲ್ಲಿ ಅವಳಿಗೆ ಆಪರೇಷನ್ ಆಗ್ತಿದ್ರೆ ಚುಮ್ಮಿ ನಮ್ ಪಾಲಕ್ ಬರೀ ನೆನಪಾಗುಳಿತಾಳೆ. ಆನಂದ್, ಪ್ಲೀಸ್ ಚುಮ್ಮಿನ್ ಕರ್ಕೊಂಡ್ ಬನ್ನಿ. ಅವಳಿಗೆ ಆಪರೇಷನ್ ಆದ್ಮೇಲೆ ನೀವೇ ಕರ್ಕೊಂಡು ಹೋಗಿ. ಆನಂದ್, ನಮ್ಮ ಮಗನ ಉಳಿಸ್ಕೋತೀರಲ್ಲ? This appeal should appear in all newspapers, each and every medias of Andamans. Okay, ma'am. You should publish and broadcast in all languages, especially in Kannada. Okay. I want this publicity to come as soon as possible. Okay, madam. Okay? Thank you. Anand! Bidi avarna, Anand! Anand! Anand, bidi avarna! Hey! Please, Anand! ಬಿಡು ನನ್ನ. Please, Anand! Anand! ಬೇಡ, Anand! Anand, stop it! ಏನ್ ಮಾಡ್ತಾ ಇದ್ದೀರಾ ನೀವು? ಮಗುನ ಉಳ್ಸಕ್ ಬಂದವ್ರ ಮೇಲೆ ಕೈ ಮಾಡ್ತಾ ಇದ್ದೀರಾ? ಹೌದು. ನಿನ್ ದೃಷ್ಟಿಲಿ ಮಗು ಹಿಂಸೆ ಕೊಡೋರು ಜೀವ ಉಳಿಸೋರು ಅಲ್ಲ? ಸುಳ್ಳು! ಅವ್ರು ನಮ್ ಡ್ಯಾಡಿ ಕಳ್ಸಿರೋ ಕಮಾಂಡೋಗಳು. ನೋಡು, ಈಗದೆಲ್ಲ ಚರ್ಚೆ ಮಾಡಕ್ ಸಮಯ ಅಲ್ಲ. ದಾರಿ ಬಿಡು. ಆನಂದ್, ಮೊದ್ಲು ಚುಮ್ಮಿನ್ ತಂದೊಪ್ಸಿ, ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗಿ. ನೋಡಿ, ಅವಳು ಕೂಡ್ಲೆ ಆಪರೇಷನ್ ಆಗ್ಬೇಕಾಗಿದೆ. ಅದಕ್ಕೆ ಈಗ ನಾನು ತಡಿಬೇಡ. ಚುಮ್ಮಿ ಸಮುದ್ರದ ಮಧ್ಯೆ ಬೋಟ ಒಂಟಿಯಾಗಿದ್ದಾಳೆ, ಅವಳನ್ನ ಕಾಪಾಡಬೇಕು. ನಾನ್ ನಿಮ್ ನಂಬಲ್ಲ. ನನ್ ಮೇಲಿನ ಹಠಕ್ಕೆ ಸೇಡ್ಗೆ ಮಗನ್ ಬಲಿ ಕೊಡ್ತಿದ್ದೀರಾ? ನೋಡಿ, ಬೇಕಾದ್ರೆ ಆಪರೇಷನ್ ಆದ್ಮೇಲೆ ನೀವೇ ಕರ್ಕೊಂಡು ಹೋಗಿ. ಆದ್ರೆ ಇವಾಗ ಮಾತ್ರ ನನ್ ಮಗು ನನಗ್ ವಾಪಸ್ ಕೊಡಿ. ಇವಾಗ ಮಗು ಯಾರ ಜೊತೆ ಇರ್ಬೇಕು ಅನ್ನೋದು ಮುಖ್ಯ ಅಲ್ಲ, ಅವಳು ಜೀವ ಉಳಿಸೋದು ಮುಖ್ಯ. ಇಲ್ಲ, ನನಗ್ ಗೊತ್ತಿದೆ. ನಿಮಗ್ ಬೇಕಾಗಿರೋದು ಮಗು ಸಾವು. ಅವಳು ಸತ್ತಾಗ್ಲೇ ನಿಮಗ್ ಸಮಾಧಾನ. ನೀನು ಒಬ್ಳು ತಾಯಿನ ತನ್ನ ಮಗು ಸಾವನ್ನ ಕಲ್ಪನೆ ಮಾಡ್ಕೊಳ್ಳಲು ಒಬ್ಳು ತಾಯಿಯಾಗಿರಕ್ಕೆ ಸಾಧ್ಯನೇ ಇಲ್ಲ. ಎಂತ ದೊಡ್ಡ ಮಾತಾಡಿದೆ. ಇದೇ ದುಡುಕು ಸಂಶಯದಿಂದ ತಾನೆ ನಮ್ ಪುಟ್ಟು ಗೋಡಿಗೆ ಬೆಂಕಿ ಇಟ್ಟಿದ್ದು. ಎಳೆ ಜೀವಕ್ಕೆ ತಂದೆ ಪ್ರೀತಿ ಸಿಗ್ದೇರಾಗಿ ಮಾಡಿತ್ತು. ಇದನ್ನ ಏನ್ ಸಾಧಿಸ್ತೆ? 2 ಮನಸ್ಸುಗಳಿಗೆ ನೋವು ಕೊಟ್ಟು ಸಂತೋಷ ಪಟ್ಯಾ? ನಾನು ಸೇಡು ಹಠ ತೀರ್ಸ್ಕೊತಿದ್ದೀನಿ ಅಲ್ಲ? ಈಗ್ಲಾದ್ರೂ ಗೊತ್ತಾಯ್ತಾ? ಚುಮ್ಮಿ ಎಲ್ಲಿ? ಬಿಡು ನನ್ನ. ಆನಂದ್, ಚುಮ್ಮಿ ಎಲ್ಲಿ? ಪಪ್ಪ. ಅಳ್ಬೇಡ ಮರಿ, ಮಮ್ಮಿ ಹತ್ರ ಹೋಗೋಣ ಬಾ. ಸರ್, ಮಗು ಸಿಕ್ತು ಸರ್. ಥ್ಯಾಂಕ್ ಯು ಕಾದರ್. ಬನ್ನಿ ಸರ್, ಹಾಸ್ಪಿಟ್ಲ್ಗೆ ಹೋಗೋಣ. ಮಗುನ ಹಾಸ್ಪಿಟ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ, ನೀವು ಆನಂದನ್ ಸರ್ಚ್ ಮಾಡಿ. ಸರ್, ಕಾದರ್ ಡೂ ಆಸ್ ಐ ಸೇ. ಎಸ್ ಸರ್. उस तरह जाओ, जल्दी। अंकल, पापा बेकू अंकल,
ನಮ್ಮ ಪಪ್ಪ ಎಲ್ಲಿ ಅಂಕಲ್? ಅಪ್ಪನಾ? ಇರು ತೋರಿಸ್ತೀನಿ. ಅಂಕಲ್ ಅಂಕಲ್, ಯಾಕೆ ಅಂಕಲ್ ನನ್ನಿಲ್ ಕೂರ್ಸಿದೀರಾ? ಹೇಳಿ ಅಂಕಲ್, ನನ್ನ ಪಪ್ಪ ತಕ್ಕ ಕರ್ಕೊಂಡೋಗಿ ಅಂಕಲ್, ಪ್ಲೀಸ್ ಅಂಕಲ್, ಪ್ಲೀಸ್. ನನಗಿಬ್ರು ಪ್ರಾಣನೂ ಮುಖ್ಯ. ನನಗ್ ಚುಮ್ಮಿ ಎಷ್ಟು ಮುಖ್ಯನೋ ಆನಂದ್ ಕೂಡ ಅಷ್ಟೇ ಮುಖ್ಯ. ಏನಂಕಲ್? ಚಾಕು ಯಾಕಂಕಲ್? ಚುಮ್ಮಿ! ಚುಮ್ಮಿ! ಬಾ. ಅಂಕಲ್ ಪ್ಲೀಸ್, ಬೇಡ ಅಂಕಲ್, ಬೇಡ ಅಂಕಲ್, ಬೇಡ ಅಂಕಲ್, ಪ್ಲೀಸ್ ಬೇಡ ಅಂಕಲ್, ಬೇಡ ಅಂಕಲ್, ಬೇಡ ಅಂಕಲ್, ಬೇಡ ಅಂಕಲ್, ಪ್ಲೀಸ್ ಬೇಡ ಅಂಕಲ್. ಪುಟ್ಟ ಬಾ ಮರಿ. ಯಾವ ಸರ್? ಚುಮ್ಮಿ ಚುಮ್ಮಿ ಚುಮ್ಮಿ! ಚುಮ್ಮಿ, ಹೆದರ್ಕೋಬೇಡ, ಹೇಳು ಚುಮ್ಮಿ. ಚುಮ್ಮಿ ಚುಮ್ಮಿ, ಮುಳ್ಳ ನೀನ್ ಶೂಟ್ ಮಾಡ್ಬಿಟ್ಟೆ, ಹೆದರ್ಕೋಬೇಡ, ಹೇಳು ಚುಮ್ಮಿ. ಚುಮ್ಮಿ 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 ಚುಮ್ಮಿ! ನನ್ಗೆ ಗೊತ್ತಾಗ್ಲಿಲ್ಲ ಮಗಳೇ, ನನಗೆ ಗೊತ್ತಾಗ್ಲಿಲ್ಲ. ಚುಮ್ಮಿ ಕಣ್ಕರಿ ಪುಟ, ನನ್ ಬಿಟ್ಟು ಹೋಗ್ಬೇಡ ಪುಟ. ಮೋನಿಶಾ, ಮೋನಿಶಾ, ಏನೂ ಆಗಿಲ್ಲ ಮೋನಿಶಾ. ಮುಳ್ಳಂದಿ ನೋಡಿ ಹೆದರ್ಕೊಂಡಿದ್ದಾಳೆ ಅಷ್ಟೇ. ಕಮಾನ್, ಲೆಟ್ಸ್ ಟೇಕ್ ಹರ್ ಟು ದಿ ಹಾಸ್ಪಿಟಲ್. मेरा बेटी को देखना है. गवर्नर साहब आने के बाद. ಪಪ್ಪ, ಮಮ್ಮಿ, ಬೇಡ ಅಂಕಲ್, ನನ್ ಸಾಯಿಸ್ಬೇಡಿ ಪ್ಲೀಸ್. ಪಪ್ಪ, ಪಪ್ಪ, ಚುಮ್ಮಿ ಪ್ಲೀಸ್ ಅಂಕಲ್, ಬೇಡ ಅಂಕಲ್, ಪ್ಲೀಸ್ ಅಂಕಲ್. ಚುಮ್ಮಿ, ಬೇಡ ಅಂಕಲ್, ನನ್ನ ಸಾಯಿಸ್ಬೇಡಿ ಅಂಕಲ್. ಪಪ್ಪ, ಚುಮ್ಮಿ ಬಿಡ. ಬೇಡ ಅಂಕಲ್, ಅರವಿಂದ್, ಬೇಡ ಏನ್ ಮಾಡ್ತಾ ಇದೀರಾ ನೀವು? ಬಿಡಿ, ಬಿಡಿ, ಬಿಡಿ ಅವಳನ್ನ. ಡಾಕ್ಟರ್, ಬಿಡಿ ಅವಳನ್ನ. ನನ್ ಸಾಯ್ಸಕ್ ಬಂದಿದ್ದು ಈ ಅಂಕಲ್. ನನ್ ಕಾಪಾಡೋಕ್ ಬಂದ ಇನ್ಸ್ಪೆಕ್ಟರ್ನ ಇವರೇ ಸಾಯ್ಸಿದ್ ಮಮ್ಮಿ. ಎಂಥ ನೀಚ್ ಕೆಲಸ ಮಾಡಕ್ ಹೊರಟಿದ್ದೆ ಅರವಿಂದ್. ಮಗು ಏನ್ ಮಾಡ್ತು ನಿನಗೆ? ಪಪ್ಪ, ಈ ಅಂಕಲ್ ನನ್ನ ಸಾಯ್ಸಕ್ ಬಂದಿದ್ರು ಪಪ್ಪ. ಅರವಿಂದ್, ಎಲ್ಲ ನಿನ್ನಿಂದಾನೆ. ಏನ್ ಹೇಳ್ತಾ ಇದ್ದೆ ನೀನು? ಹೌದು, ಮೋನಿಶಾ ನನ್ನವಳು, ನನಗ್ ಸೇರ್ಬೇಕಾದವಳು. ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಒಂದಿನ ಮೋನಿಶಾ ನನಗೆ ಅವಮಾನ ಮಾಡುವಂತ ಮಾತಾಡಿದ್ಲು. ಆಗನಿಂದಲೂ ಅವಳನ್ನ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದ ನಾನು ಬೆನ್ನ ಮೇಲೆ ಸುಟ್ಟ ಬರೆ ಹಾಕಿಸ್ಕೊಂಡೆ. ಬೆನ್ನ ಮೇಲಿನ ಸುಟ್ಟ ಬರೆ ಹಾಗೇ ಉಳಿತು. ಮೋನಿಶಾನ ಪಡೀಬೇಕನ್ನೋ ಹಠಾನೂ ಬಲಿತಾನೇ ಬಂತು. ಅಂತಸ್ತನ್ ಬೆಳೆಸ್ಕೊಂಡು
ಇವಳನ್ನ ಪಡಿಲೇಬೇಕು ಅಂತ ಕಷ್ಟಪಟ್ಟು IPS ಮುಗಿಸ್ದೆ. ಅಷ್ಟೊತ್ತಿಗೆ ನೀನ್ ಇವಳ ಗಂಡನಾಗಿದ್ದೆ, ಮೋನಿಶಾ ಚುಮ್ಮಿಗ್ ತಾಯಿಯಾಗಿದ್ಲು. ನಿಮ್ಮೊಂದಿಗೆ ಅನ್ಯೋನ್ಯವಾಗಿದ್ದ ನಾನು ಸಿಕ್ಕಿದ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡೆ. ನಿಮ್ಮಿಬ್ರನ್ನ ಬೇರೆ ಮಾಡಿದೆ. ಮೋನಿಶಾಗೋಸ್ಕರ ನಾನು ಚುಮ್ಮಿಗೆ ತಂದೆಯಾಗೋಕ್ಕೂ ಸಿದ್ಧವಾಗಿದ್ದೆ. ಮೋನಿಶಾ ಮನಸ್ಸನ್ನ ಒಲಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾಗ ಅದಕ್ಕೆ ಯುರೋಪ್ಗೇನೂ ಸಿಕ್ತು. ಇವಳಿಗಾಗಿ ಕೊಲೆಗಾರನೂ ಆದೆ. ಮೋನಿಶಾಗೋಸ್ಕರ ನನ್ನ ಇಡೀ ಜೀವನನೇ ವ್ಯರ್ಥ ಮಾಡ್ಕೊಂಡೆ. ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಿರೋದಕ್ಕಿಂತ ಸಾಯೋದೆ ಮೇಲೆ. ಡೋಂಟ್ ಟಚ್ ಮೀ. ಆದ್ರೆ ಸಾಯೋಕ್ ಮುಂಚೆ ಒಂದಿನ ಆದ್ರೂ ಸರಿ ಮೋನಿಶಾ ಜೊತೆಗೆ ಸಂಸಾರ ಮಾಡೇ ನಾನು ಸಾಯೋದು. ಅರವಿಂದ್, ಡೋಂಟ್ ಕಮ್ ನಿಯರ್ ಮೀ. ಇದನ್ನ ಯಾರಿಂದಲೂ ತಪ್ಸೋಕ್ ಸಾಧ್ಯ ಇಲ್ಲ. ಏಯ್, ಸ್ಟಾಪ್ ಇಟ್. ಹೋಗ್ತೀರಾ? ನಾ ಹೋಗೋದು ಗೊತ್ತಾದ್ರೆ ನನ್ನ ಜೊತೆ ಬರ್ತೀನಿ ಅಂತ ಹಠ ಮಾಡ್ತಾಳೆ. ಅದರಿಂದ ನಿಮಗೆಲ್ಲ ತೊಂದರೆ ಬೇಡ, ನಾ ಹೋಗ್ತೀನಿ. ಆನಂದ್, ಒಂದ್ ವೇಳೆ ನಾನು ನಿಮ್ ಜೊತೆ ಬರ್ತೀನಿ ಅಂತ ಹಠ ಹಿಡಿದ್ರೆ ಆನಂದ್, ನಾನೊಬ್ಬ ಮಗಳ ತಂದೆ ಆಗಿದ್ಕೊಂಡು ಅವತ್ತು ನೀನ್ ನಿನ್ನ ಮಗಳನ್ನ ಮರ್ತು ಬಿಡು ಅಂತ ಬಹಳ ಸುಲಭವಾಗಿ ಹೇಳ್ಬಿಟ್ಟೆ. ಐ ಆಮ್ ಸಾರಿ. ಚಚೆ, ನಿಮ್ ಬಾಯಲ್ಲಿ ಕ್ಷಮೆ ಮಾತು ಬರಬಾರ್ದು. ಪುಟ, ಐ ಲವ್ ಯು ಪುಟ.